ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಿರಿಯ ಪತ್ರಕರ್ತ ಎನ್ ಕೃಷ್ಣೇಗೌಡರವರಿಗೆ ಸನ್ಮಾನ. ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಹಿರಿಯ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ಅವರ ಹುಟ್ಟುಹಬ್ಬವನ್ನ ಪಾಂಡವಪುರದ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಹಾಗೂ ಎನ್ ಕೃಷ್ಣೇಗೌಡರ ಸ್ನೇಹ ಬಳಗದ ವತಿಯಿಂದ ಪಾಂಡವ ಕ್ರೀಡಾಂಗಣದಲ್ಲಿ ಅತ್ಯಂತ ಸರಳವಾಗಿ ಆತ್ಮೀಯವಾದ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಅಧ್ಯಕ್ಷ ಎಸ್ ಜಯರಾಮ್ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ HR ಧನ್ಯಕುಮಾರ್ ಅವರು ಪತ್ರಕರ್ತರ ಸೇವೆಯನ್ನ ಶ್ಲಾಘಿಸಿ ವೃತ್ತಿನಿಷ್ಠೆ, ಶ್ರದ್ಧೆ ಹಾಗೂ ಭಾಷಾ ಶೈಲಿಯಲ್ಲಿ ಎನ್ ಕೃಷ್ಣೇಗೌಡ ಅವರು ಮಾದರಿಯಾಗಿದ್ದಾರೆ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಶುಭಾಶಯ ಗೀತೆಗಳೊಂದಿಗೆ ಕಾರ್ಯಕ್ರಮದ ಲಾವಣ್ಯವನ್ನ ಹೆಚ್ಚಿಸಲಾಯಿತು. ಪತ್ರಿಕಾ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ನಿಷ್ಠೆ ಹಾಗೂ ಶ್ರದ್ಧೆಯಿಂದ ಸೇವೆ ಸಲ್ಲಿಸುತ್ತಿರುವ ಎನ್ ಕೃಷ್ಣೇಗೌಡರು ಕನ್ನಡ ಭಾಷೆಯ ಘನತೆ ಉಳಿಸಿಕೊಂಡು ಓದುಗರ ಹೃದಯವನ್ನ ಗೆದ್ದಿದ್ದಾರೆ. ಅವರಿಗೂ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯ, ಆಯಸ್ಸು ಮತ್ತು ಸಮೃದ್ಧ ಭವಿಷ್ಯ ಇರುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ ಜಯರಾಮ್, ಪೊಲೀಸ್ ಜವರೇಗೌಡ, ಪುಟ್ಟಮಾದೇಗೌಡ, HR ಧನ್ಯಕುಮಾರ್, TS ಹಾಳಪ್ಪ, ರೈಟರ್ ಸ್ವಾಮಿಗೌಡ, ಹೊಸಕೋಟೆ ವಿಜಯಕುಮಾರ್, D ಶಿವಣ್ಣ, HC ಧನಂಜಯ ಪುಟ್ಟರಾಜು, ತುಕಾರಾಂ, ಯೋಗ ನರಸಿಂಹೇಗೌಡ, S ನಾಗೇಂದ್ರ, S ಶಿವಕುಮಾರ್, T ಲೋಕೇಶ್ ಸಾಗರ್, ಯೋಗಗುರು, N ಮಹದೇವಪ್ಪ, ಸೋಮಶೇಖರ್, ಅರಣ್ಯ ಇಲಾಖೆ ಮಂಜು, ಸದಾನಂದ, ಜಯರಾಧ ಹಾಗೂ ಇನ್ನು ಹಲವಾರು ನಿಷ್ಠಾವಂತ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇರಲಿ ಚಿರವಿರಲಿ ನಿಮ್ಮ ಹುಟ್ಟು ಹಬ್ಬದ ಈ ದಿವಸ, ಈ ದಿನ ನಾವು ಹೇಳ್ಬೆವು ಮನ ತುಂಬಿದ ಶುಭಾಶಯ. ಈ ದಿನ ನಾವು ಹೇಳ್ಬೆವು ಮನ ತುಂಬಿದ ಶುಭಾಶಯ. ಎಲ್ಲಿರಲಿ ನೀವು ಹೇಗಿರಲಿ, ನಿಮ್ಮ ಬಾಳಲಿ ಸಂತಸ ತುಂಬಿರಲಿ. ಎಲ್ಲಿರಲಿ ನೀವು ಹೇಗಿರಲಿ, ನಿಮ್ಮ ಬಾಳಲಿ ಸಂತಸ ತುಂಬಿರಲಿ. ಇರಲಿ ಚಿರವಿರಲಿ ನಿಮ್ಮ ಹುಟ್ಟು ಹಬ್ಬದ ಈ ದಿವಸ, ಈ ದಿನ ನಾವು ಹೇಳ್ಬೆವು ಮನ ತುಂಬಿದ ಶುಭಾಶಯ. ಈ ದಿನ ನಾವು ಹೇಳ್ಬೆವು ಮನ ತುಂಬಿದ ಶುಭಾಶಯ. ಎಲ್ಲರಿಗೂ ಧನ್ಯವಾದಗಳು. ಈ ದಿನ ಪತ್ರಿಕಾ ದಿನಾಚರಣೆ ಹಾಗೂ ವೈದ್ಯರ ದಿನಾಚರಣೆ ವಿಶೇಷವಾದ ದಿನ ಆಗಿದೆ. ಈ ದಿನ ನನ್ನ ಜನ್ಮದಿನ ಕೂಡ ಹೌದು. ನಾನು ಇವತ್ತಿಗೆ 48 ವರ್ಷ ಪೂರೈಸಿ 49 ಕಾಲಿಡ್ತಾ ಇದ್ದೀನಿ. ನಾನು ಯಾವಾಗಲೂ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋ ಇದಿರಲಿಲ್ಲ. ಆದರೂ ನಮ್ಮ ಯೋಗ ಸಮಿತಿ ಅಧ್ಯಕ್ಷರಾದಂಥ ಜಯರಾಮ್ ಅವರು ಒಂದು ಯೋಜನೆ ಮಾಡಿ ಅದ್ದೂರಿಗೆ ಕ್ರೀಡಾಂಗಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋ ಮೂಲಕ ನಮ್ಮ ಶುಭಾಶಯ ತಿಳಿಸಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ಹೆಜ್ಜೆ ಹೇಗಿರುತ್ತೆ ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಮುಂದಿನ ಹೆಜ್ಜೆ ಮಾಮೂಲಿ ಇವಾಗ ಹೆಂಗೆ ನಡ್ಕೊ ಹೋಗ್ತದೆ ಹಂಗೆ ಇದೇ ಇರ್ತದೆ. ಒಂದು ಹೆಜ್ಜೆ ಮುಂದಾಗೆ ಇರುತ್ತೆ. ಇನ್ನು ಮುಂದೆ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಭಾಳ ಕ್ರಿಯಾಶೀಲರಾಗಲಿ. ತುಂಬ ಸರಳ ಜೀವಿ ಕೃಷ್ಣೇಗೌಡರು ಸುಮಾರು 30 ವರ್ಷದ ನಮ್ಮ ಇದು. ಅವರು ಎಂತೆಂಥವ್ರು ಏನೇನಾದರೂ ಅದು ಕೃಷ್ಣೇಗೌಡರ ಪ್ರಾಮಾಣಿಕತೆ ಬಿಟ್ಟು ಬದುಕಲಿಲ್ಲ. ಅವರು ಪ್ರಾಮಾಣಿಕವಾಗಿ ಪತ್ರದಲ್ಲಿ ಅವರು ಪತ್ರಕರ್ತರಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತಗೊಂಡಿದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಡಲಿ. ಇನ್ನು ಮುಂದಿನ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿದ್ದು ನಾವು ಅವರಿಗೆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಬಂಧುಗಳಿಗೆ ಬೆಳಗಿನ ಶುಭೋದಯ. ಈ ದಿನ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಮ್ಮ ತಾಲೂಕಿನ ಮೇರು ಪತ್ರಕರ್ತರಾದ ಶ್ರೀಯುತ ಕೃಷ್ಣೇಗೌಡರು ಇವರು ಬಹಳ ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಅದಕ್ಕೆ ಅವರ ಪರಿಶ್ರಮ ಮತ್ತು ಶ್ರದ್ಧೆ, ಕಾರ್ಯಶ್ರದ್ಧೆ ಕಾರಣ ಅಂತ ಹೇಳ್ಬೋದು. ಅವರನ್ನು ನಮ್ಮ ಪತಂಜಲಿ ಯೋಗ ಸಮಿತಿಯಿಂದ ನಮ್ಮ ಅಧ್ಯಕ್ಷರಾದ ಜಯರಾಮಣ್ಣವರು ಗುರುತಿಸಿ ಅವರಿಗೆ ಒಂದು ಹುಟ್ಟುಹಬ್ಬ ದಿನಾಚರಣೆಯಲ್ಲಿ ಅವರಿಗೆ ಶುಭವನ್ನು ಕೋರಬೇಕು ಇದರ ಪ್ರಯುಕ್ತ ಅಂತೇಳಿ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ಅವ್ರಿಗೆ ಆತ್ಮೀಯವಾಗಿ ಶುಭವನ್ನು ಕೋರೋದ್ರ ಮೂಲಕ, ಸನ್ಮಾನವನ್ನು ಮಾಡೋದ್ರ ಮೂಲಕ ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ಯೋಗ ಬಂಧುಗಳ ಪರವಾಗಿ ನಮ್ಮ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕೃಷ್ಣೇಗೌಡರು ಸಮಾಜದ ಏನು ತಲ್ಲಣಗಳಿಗೆ ಹಿಡಿದ ಕೈಗನ್ನಡಿ ಥರ ಪತ್ರಕರ್ತರಾಗಿ ತಮ್ಮ ಸೇವೆಯನ್ನು ಮಾಡ್ತಿದ್ದಾರೆ. ಅವರು ಸಮಾಜಕ್ಕೆ ಕಿವಿಯಾಗಿ, ಕಣ್ಣಾಗಿ, ಕೈಗನ್ನಡಿಯಾಗಿ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದೇ ರೀತಿ ಮುಂದುವರಿಸಲಿ. ಇದೇ ರೀತಿ ಕೀರ್ತಿ, ಯಶಸ್ಸು ಅವ್ರ ಪಾಲ್ಗೆ
ಒಲಿಲಿ ಅಂತ ತಾಯಿ ಚಾಮುಂಡೇಶ್ವರಿ ಇಲ್ಲಿ ಬೇಡ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.